ಸಭಾಧ್ಯಕ್ಷರೇ, ಈ ಒಂದು ಕಾಯ್ದೆಯಲ್ಲಿ ಮನ್ರೇಗಾ ಅಡಿಯಲ್ಲಿ ನಾವೇನಂತ ಹೇಳಿದ್ವಿ ಅಂತಂದ್ರೆ ಇನ್ನ ಅರ್ಧ ಗಂಟೆ ಇದೆ, ಇನ್ನ ಅರ್ಧ ಮುಕ್ಕಾಲು ಗಂಟೆ ಮಾತಾಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ಏನ್ ನಮ್ಮ MGNREGA ಕಾಯ್ದೆ ಅಡಿಯಲ್ಲಿ ನಾವು ಕೊಟ್ಟಂತ ಸ್ಪಷ್ಟ ವಾಗ್ದಾನ ಈ ದೇಶದ ಗ್ರಾಮಾಂತರ ಜನರಿಗೆ ಏನಂತಂದ್ರೆ, ನೀವೇನಾದ್ರೂ ಅರ್ಜಿ ಹಾಕ್ರಿ, ಉದ್ಯೋಗ ಮಾಡಕ್ ನೀವು ಕೇಳ್ಕೊಳ್ಳಿ, ನಿಮ್ಗೆ ಉದ್ಯೋಗ ಕೊಟ್ಟೇ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ವಿ. ಸ್ವಾಭಿಮಾನನ, ಘನತೆನ, ಉದ್ಯೋಗ ಮುಖಾಂತರವಾಗಿ ಘನತೆನ, ಸ್ವಾಭಿಮಾನನ ಈ ದೇಶದ ಜನಕ್ಕೆ ಕೊಡ್ತೀವಿ ಅಂತ ಆಶ್ವಾಸನೆನ ನಾವು ಕೊಟ್ವಿ. ಸಭಾಧ್ಯಕ್ಷರೇ, ಇವತ್ತು ಇವ್ರೇನ್ ಮಾಡಿದ್ದಾರೆ, ಎಲ್ಲಾರ್ಗೂ ಉದ್ಯೋಗ ಅಂತ ಹೇಳ್ತಾರೆ, ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಬಿಲ್ಲನೇ ಸ್ಪಷ್ಟವಾಗಿ ಹೇಳುತ್ತೆ ಬರೀ ಯಾವ್ಯಾವ ಏರಿಯಾಗಳು, ಯಾವ್ಯಾವ ಜಾಗಗಳು, ಯಾವ್ಯಾವ ಸ್ಥಳಗಳು ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೋ ಆ ನೋಟಿಫೈ ಮಾಡಿದಂತ ಜಾಗಗಳಲ್ಲಿ ಮಾತ್ರ ಉದ್ಯೋಗ ಕಲ್ಪಿಸ್ಕೊಡ್ಬೋದು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವ್ರು ನೋಟಿಫೈ ಮಾಡದೇ ಇದ್ದಂತ ಜಾಗಗಳಲ್ಲಿ ಬಡವರಿಲ್ಲ. ಆ ಬಡವರು ಉದ್ಯೋಗ ಬೇಕಂದ್ರೆ ಎಲ್ಲೋಗ್ಬೇಕು? ಮತ್ತೆ ವಲಸೆ ಹೋಗ್ಬೇಕಾ? ಅವ್ರಿರಂತ ಜಾಗಗಳನ್ನ ಬಿಟ್ಟು ಅವ್ರ ಮಕ್ಕಳನ್ನ, ವಯಸ್ಸಾದಂತ ತಂದೆ ತಾಯಿಗಳನ್ನ ಕರ್ಕೊಂಡು ಇವ್ರು ಯಾಕೆ ನೋಟಿಫೈ ಮಾಡ್ತಾರೆ? ಆ ನೋಟಿಫೈ ಮಾಡಿದಂತ ಜಾಗಗಳಿಗೆ ಹೋಗಿ ಉದ್ಯೋಗ ಮಾಡುವಂತ ಪರಿಸ್ಥಿತಿ ತರಂತ ಉದ್ದೇಶನ ಇವರು. ಮತ್ತೊಮ್ಮೆ ವಲಸೆ ಕಾರ್ಮಿಕರಿಗೆ, ವಲಸೆ ಪದ್ಧತಿಗೆ ಇಲ್ಲಿರ್ತಕ್ಕಂಥ ಏನು ಮೊದಲು ಜೀತದ ಪದ್ಧತಿ ಇತ್ತು, ಆ ಜೀತದ ಪದ್ಧತಿನ ಮರುಸ್ಥಾಪನೆ ಮಾಡ್ಬೇಕಂತ ದುರುದ್ದೇಶ ಇಟ್ಕೊಂಡು ತಂದಿರ್ತಕ್ಕಂಥ ಬಿಲ್ಲ ಸಭಾಧ್ಯಕ್ಷರೇ. ಇದು ಸಭಾಧ್ಯಕ್ಷರೇ, ಇದರಲ್ಲೆಲ್ಲ ಕೂಡ ಅತ್ಯಂತ ಆಘಾತಕಾರಿ ಅಂಶ ಏನಂತಂದ್ರೆ, ಈ ಒಂದು BBG ರಾಮ್ಜಿ ಬಿಲ್ಲಿನ ಅಡಿಯಲ್ಲಿ 60 ದಿನ ಏನ್ ಇವರು ಪಾಸ್ ಅಂತ ತಂದಿದ್ದಾರೆ, ಆ 60 ದಿನದ ಪಾಸ್ ನ ಯಾವ ಹಿನ್ನೆಲೆಯಲ್ಲಿ ಇವರು ಕೃಷಿ ಚಟುವಟಿಕೆಗಳು ಇದ್ದಾಗ, ಕೃಷಿ ಚಟುವಟಿಕೆಗಳು ಏರಿದಂತ ಸಂದರ್ಭದಲ್ಲಿ, ಆಗಂತ ಸಂದರ್ಭದಲ್ಲಿ, ಸಂದರ್ಭದಲ್ಲಿ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಆ ರೈತರಿಗೆ ಕಟಾವು ಮಾಡಕ್ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ 60 ಪಾಸ್ ತಂದವರೆ. ಸಭಾಧ್ಯಕ್ಷರೇ, ಈ ಒಂದು ಕಾಯ್ದೆನ ತಂದಂತವ್ರಿಗೆ ಒಂದು ಕನಿಷ್ಠವಾದ್ರೂ ಗಮನ ಇದ್ರೆ, ಕನಿಷ್ಠ ಬುದ್ಧಿ ಇದ್ದಿದ್ರೆ, ಕನಿಷ್ಠ ತಿಳುವಳಿಕೆ ಇದ್ದಿದ್ರೆ, ಏನಿರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಭೂಮಿ ಇದೆಯಾ? ಎಲ್ಲಾ ಬಡ ಕಾರ್ಮಿಕರ ಹತ್ರ ಕೂಡ ಏನ್ ಜಮೀನ್ ಇದೆಯಾ? ಲ್ಯಾಂಡ್ಲೆಸ್ ಲೇಬರರ್ಸ್ ಯಾರು ಈ ದೇಶದಲ್ಲಿ ಇಲ್ವೇ ಇಲ್ವಾ? 60 ದಿನ ಈ ಒಂದು ಬಿತ್ತನೆ ಮತ್ತೆ ಕಟಾವು ಕೃಷಿ ಚಟುವಟಿಕೆಗಳು ಉತ್ತುಂಗಕ್ಕೆ ಏರಿದಂತ ಸಂದರ್ಭದಲ್ಲಿ ಬಡವರ ಗತಿ ಏನಾಗಬೇಕಾಗಿದೆ? ಅವರೆಲ್ಲೋಗಿ ಉದ್ಯೋಗ ತಗೋಬೇಕಾಗಿದೆ. ಅದ್ರ ಬಗ್ಗೆ ಇವರೇನಾದ್ರೂ ಗಮನ ಹರಿಸಿದಾರ? ಸಭಾಧ್ಯಕ್ಷರೇ, ಇವತ್ತು ಸಭಾಧ್ಯಕ್ಷರೇ, ಭೂಮಿಯ ಹಕ್ಕನ್ನ ಪ್ರತಿಯೊಬ್ಬರಿಗೂ ಕೊಟ್ಟಂತದ್ದು ಯಾವ್ದಾದ್ರು ಇದ್ರೆ, ಊಳಿಗ ಮಾನ್ಯ ವ್ಯವಸ್ಥೆ, ಫ್ಯೂಡಲ್ ಸಿಸ್ಟಮ್ ಏನಿತ್ತು, ಆ ಫ್ಯೂಡಲ್ ಸಿಸ್ಟಮಿನ ತದ್ವಿರುದ್ಧವಾಗಿ ನಿಂತು ಭೂಮಿಯ ಹಂಚಿಕೆ ಮಾಡಿ ಉಳುವವನೇ ಒಡೆಯ ಅಂತ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಅದ್ ನಮ್ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹೆಮ್ಮೆಯಿಂದ ಸಂದರ್ಭದಲ್ಲಿ ಹೇಳ್ಕೊತೀನಿ. ಸಭಾಧ್ಯಕ್ಷರೇ, ಎಲ್ಲ ಬಡವರಿಗೂ ಕೂಡ ಭೂಮಿನ ಕೊಟ್ಟಂತವ್ರು ನಮ್ಮ ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನು ಇವರು ಆ 60 ಡೇ ಪಾಸ್ ಮಾಡಿದ್ರು ಅಂತೇಳಿ, ಆ 60 ದಿನ ಪಾಸ್ ಇಂದ ಯಾವ ರೀತಿಯಾದಂತ ಅನ್ಯಾಯಗಳು, ಅನುಕೂಲಗಳು, ಅನಾನುಕೂಲಗಳು ಇವತ್ತು ರೈತರಿಗೆ ಆಗುತ್ತೆ ಅಂತ ಹೇಳಿದ್ರೆ, ಮೊದಲು ಸಭಾಧ್ಯಕ್ಷ ಯಾರಾದ್ರೂ ಬಡವ, ನಿರ್ಗತಿಕ, ಭೂಮಿ ಇಲ್ಲದೆ ಇದ್ದವ, ಹೆಣ್ಮಗಳು, ದಲಿತ ಯಾವ್ದಾದ್ರು ಭೂಮಿ ಇದ್ದವ್ರ ಹತ್ರ ಕಟಾವು ಮಾಡಕ್ಕೆ, ಅವ್ರು ಕೃಷಿ ಮಾಡಕ್ಕೆ, ಅವ್ರ ಹೊಲಗಳಿಗೆ ತೋಟಗಳು ಹೋದಂತ ಸಂದರ್ಭದಲ್ಲಿ ಅವ್ರೇನಾದ್ರೂ ನನಗೆ ಕಡಿಮೆ ಆದಾಯ, ಕಡಿಮೆ ಕೂಲಿ ಕೊಡ್ತೀನಿ ಅಂದ್ರೆ ಆ ಒಬ್ಬ ಕಾರ್ಮಿಕನಿಗೆ ಹಕ್ಕಿತ್ತು. ಇಲ್ಲ, ನರೇಗಾ ನನಗೆ ಕನಿಷ್ಠ ಇಷ್ಟು ಆದಾಯ ಕೊಡುತ್ತೆ, ಇಷ್ಟು ಆದಾಯ ಕೊಟ್ರೆ ನಿನ್ ತೋಟ ಅಲ್ಲಿ, ನಿನ್ ಹೊಲ ಅಲ್ಲಿ ನೀನ್ ಮಾಡಿದಂತ ಬಿತ್ತನೆಗೆ ನಾನು ಬಂದು ಕೆಲಸ ಮಾಡ್ತೀನಿ, ಆ ಒಂದು ಕನಿಷ್ಠ ದರ ಕೊಟ್ಟಿಲ್ಲ ಅಂತಂದ್ರೆ ನಾನು ಬರಲ್ಲ ಅಂತ ಹೇಳಂತ ಒಂದು ಹಕ್ಕಿವತ್ತು ಕೂಲಿ ಕಾರ್ಮಿಕರಿಗಿತ್ತು, ಕೃಷಿ ಚಟುವಟಿಕೆ ಮಾಡ್ಕೊಳ್ಳೋಕಿತ್ತು. ಸಭಾಧ್ಯಕ್ಷರೇ, ಆದ್ರೆ ಇವತ್ತು ಈ 60 ದಿನ ಪಾಸ್ ಮಾಡಿರೋದ್ರಿಂದ ಇವತ್ತು ಬಡವರೇನಿದ್ದಾರೆ, ಸಮಾಜದಲ್ಲಿ ತುಳಿತಕ್ಕೆ ಇರ್ತಕ್ಕಂಥವ್ರು ಏನಿದ್ದಾರೆ, ಅವರಿವತ್ತು ಎಲ್ಲೋಗಿ ಕೆಲಸ ಮಾಡಬೇಕಾಗಿದೆ. ಸಭಾಧ್ಯಕ್ಷರೇ, ಇವರ ಮನಸ್ಥಿತಿ, ಫ್ಯೂಡಲ್ ಮೈಂಡ್ ಸೆಟ್ ಏನಿದೆ, ಮತ್ತೊಮ್ಮೆ ಭೂಮಾಲೀಕರ ಹತ್ರ ಬಡವರೋಗಿ, ಮತ್ತೆ ಭೂಮಾಲೀಕರ ಹತ್ರ ದಲಿತರೋಗಿ, ಮತ್ತೆ ಭೂಮಾಲೀಕರ ಹತ್ರ ಹಿಂದುಳಿದವರು ಹೋಗಿ ಕೆಲಸಕ್ಕೆ ಬೇಡಬೇಕು, ಉದ್ಯೋಗಕ್ಕೆ ಬೇಡಬೇಕು, ಕೊಟ್ಟಂತ ದರಕ್ಕೆ, ಕೊಟ್ಟಂತ ಕಾಸಿಗೆ ಕೆಲಸ ಮಾಡಬೇಕು ಅನ್ನೋಂತ ಮನಸ್ಥಿತಿನ ತೋರಿಸುತ್ತೆ. ಸಭಾಧ್ಯಕ್ಷರೇ, ಅತ್ಯಂತ ಖಂಡನೀಯವಾದಂತ ಅಂಶ ಈ 60 ಡೇ ಪಾಸ್ ಏನಿದೆ,
ಈ 60 ಡೇ ಪಾಸ್ ಈ ಅತ್ಯಂತ ಖಂಡನೀಯವಾದಂತ ಒಂದು ವಿಷಯ. ಸಭಾಧ್ಯಕ್ಷರೇ, ರೈತರ ಪರವಾಗಿ ನಿಮ್ಗೆ ಇಷ್ಟು ಕಾಳಜಿ ಇದ್ರೆ ಯಾಕ್ರಿ ರೈತ ವಿರೋಧ ಕಾಯ್ದೆಗಳನ್ನ ಮಾಡಿದ್ರಿ? ರೈತರ ಪರವಾಗಿ ನಿಮ್ಗೆ ಇಷ್ಟೊಂದು ಕಾಳಜಿ ಇದ್ರೆ ಅವ್ರು ಡೆಲ್ಲಿ ಹತ್ರ ಕೂತು ಕಾತು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ರೈತ ಪರ ಕಾಳಜಿ ಏನಾಯ್ತು? ನಾಚಿಕೆ ಆಗ್ಬೇಕು, ಅವಮಾನ ಆಗ್ಬೇಕು. ನೀವಿವತ್ತು ಭೂ ಮಾಲೀಕರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ, ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ, ಅವ್ರ ಹತ್ರ ತುಳಿತ ವರ್ಗದವರು ಹೋಗ್ಬೇಕು ಅಂತೇಳಿ ಈ ಕಾಯ್ದೆ ತಂದು 60 ದಿನ ಪಾಸ್ ಕೊಟ್ಟು ಈ ರೀತಿಯಾದಂತಹ ವ್ಯವಸ್ಥೆನ ಸೃಷ್ಟಿ ಮಾಡಿ ನೀವು ಇವತ್ತು ವಿ.ಬಿ.ಜಿ. ರಾಮ್ಜಿ ವಿಕಸಿತ ಭಾರತವಾಗಿದೆ ಅಂತ ಹೇಳ್ತೀರಲ್ಲ, ನಿಮ್ಗೆ ಅವಮಾನ ನಾಚಿಕೆ ಆಗ್ಬೇಕು ಅಂತೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಸಭಾಧ್ಯಕ್ಷರೇ, ಇವತ್ತು ಈ ಒಂದು ಕಾಯ್ದೆನ ಮಾಡಿದರೆ, ಕಾಯ್ದೆ ಮಾಡಿದಂತ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತ ಅಂಶ ಏನಂತಂದ್ರೆ, ಒಬ್ಬ ಕೂಲಿ ಕಾರ್ಮಿಕನಿಗೆ ಎಷ್ಟು ಆದಾಯ ಬರಬೇಕು, ದಿನಕ್ಕೆ ಎಷ್ಟು ಗಳಿಕೆ ಆಗ್ಬೇಕು ಅನ್ನೋ ಒಂದು ವಿಷಯನ ಏನು ಸ್ಪಷ್ಟವಾಗಿ ವಿ.ಬಿ.ಜಿ. ರಾಮ್ಜಿಯಲ್ಲಿ ಬರಿಬೇಕಿತ್ತು ಸಭಾಧ್ಯಕ್ಷರೇ, ಅದ್ರ ಬಗ್ಗೆ ಒಂದು ತುಟಕ್ ಪಿಟಕ್ ಅಂತ ಕೂಡ ಇವತ್ತು ಈ ಸರ್ಕಾರ ಅಂದಿಲ್ಲ. ವಿ.ಬಿ.ಜಿ. ರಾಮ್ಜಿ ಅಂತ ತಂದಿದ್ದಾರೆ, ಆದ್ರೆ ಆ ವಿ.ಬಿ.ಜಿ. ರಾಮ್ಜಿಯಲ್ಲಿ ನೀವು ಯಾವ ತರ ಕೂಲಿನ ಕೊಡ್ತೀರಂತ ಹೇಳಿಲ್ಲ ಸಭಾಧ್ಯಕ್ಷರೇ. ಇವತ್ತು ನರೇಗಾಡಿಯಲ್ಲಿ ಸ್ಪಷ್ಟವಾಗಿ ಆಗಿತ್ತು, ಪ್ರತಿ ವರ್ಷ ನಾವೇನು ಕೂಲಿ ಕಾರ್ಮಿಕರಿಗೆ ಕೊಡಂತ ದರ ಏನಾಗಿದೆ ಆ ಪ್ರತಿ ವರ್ಷ ಆ ದರ ಪರಿಷ್ಕರಣೆ ಆಗಬೇಕಾಗಿದೆ. ದೇಶದಲ್ಲಿ ಹಣದೊಬ್ಬರ ಏನಾಗುತ್ತೆ ಆ ಹಣದೊಬ್ಬರದ ಅನುಗುಣವಾಗಿ ಅವರ ಗಳಿಕೆನ ನಾವು ಜಾಸ್ತಿ ಮಾಡಬೇಕು ಅಂತೇಳಿ ನಮ್ಮ MGNREGA ಕಾಯ್ದೆ ಅಡಿಯಲ್ಲಿ ಸ್ಪಷ್ಟವಾಗಿ ನಾವು ಬರೆದಿದ್ದೀವಿ ಸಭಾಧ್ಯಕ್ಷರೇ. ಅದ್ರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ವಿ.ಬಿ.ಜಿ. ರಾಮ್ಜಿ ಬಿಲ್ಲು ತುಟಕ್ ಪಿಟಕ್ ಅಂತ ಕೂಡ ಅಂದಿಲ್ಲ ಸಭಾಧ್ಯಕ್ಷರೇ. ತನ್ನ ಜವಾಬ್ದಾರಿ ಏನಿದೆ, ಉದ್ಯೋಗ ಕೊಟ್ಟು ಘನತೆ ಕೊಡಂತ ಜವಾಬ್ದಾರಿ ಏನ್ ಸರ್ಕಾರದಿದೆ, ಕೇಂದ್ರ ಸರ್ಕಾರದಿದೆ, ಸಂಪೂರ್ಣವಾಗಿ ಕೈ ಚೆಲ್ಲಿ ಇವತ್ತು ತನ್ನ ಜವಾಬ್ದಾರಿನ ಕಳ್ಕೊಳ್ಳುವಂತ ಕೆಲಸನ ಈ ಕೇಂದ್ರ ಸರ್ಕಾರ ತನ್ನ ಈಗ ತಂದಿರತಕ್ಕಂಥ ಕಾಯ್ದೆಯ ಮುಖಾಂತರವಾಗಿ ಮಾಡಿದೆ ಸಭಾಧ್ಯಕ್ಷರೇ. ಇವತ್ತು ಇವರು ಹೊಸದಾಗಿ ಹೇಳ್ತಾ ಇದ್ದಾರೆ, ವಿ.ಬಿ.ಜಿ. ರಾಮ್ಜಿ ಬಿಲ್ಲಿನಿಂದ ನಾವು 125 ದಿನ ಉದ್ಯೋಗಗಳನ್ನ ಬಡವರಿಗೆ ಒದಗಿಸ್ಕೊಡ್ತೀವಿ ಅಂತ ಹೇಳಿ, ಆ 125 ದಿನ ಬಡವರಿಗೆ ಉದ್ಯೋಗ ಒದಗಿಸ್ಕೊಡಂತ ಒಂದು ನಿಟ್ಟಿನಲ್ಲಿ ಇವರೇನಂತ ಹೇಳ್ತಾರೆ ಸಭಾಧ್ಯಕ್ಷರೇ, ನಾವು 1.51 ಲಕ್ಷ ಕೋಟಿ ರೂಪಾಯಿಗಳನ್ನ ನರೇಗಾಗಿಟ್ಟಿದ್ದೀವಿ ಅಂತ ಹೇಳಿ. ಸಭಾಧ್ಯಕ್ಷರೇ, ಕಳೆದ ವರ್ಷ ನರೇಗಾಗೆ ಎಷ್ಟು ಹಣನ ವ್ಯಯ ಮಾಡಿದ್ದು ಅಂತ ಹೇಳಿದ್ರೆ 86,000 ಕೋಟಿ ರೂಪಾಯಿಗಳನ್ನ ಕಳೆದ ವರ್ಷ ನರೇಗಾಗೆ ಖರ್ಚು ಮಾಡಲಾಗಿತ್ತು ಸಭಾಧ್ಯಕ್ಷರೇ. ಇವತ್ತು ಇವ್ರು ಏನ್ ಮಾಡಿದ್ದಾರೆ, ಇವ್ರ ಕಾಯ್ದೆಯಲ್ಲಿ ಇವ್ರು ಹೇಳುವಂಥದ್ದು 1,51,000 ಕೋಟಿ ರೂಪಾಯಿಗಳನ್ನ ನಾವು ನರೇಗೋಸ್ಕರ ಮೀಸಲ ಮಾಡಿರ್ತೀವಿ ಅಂತ ಹೇಳಿ. ಸಭಾಧ್ಯಕ್ಷರೇ, ಅದರಲ್ಲಿ 60-40 ರೇಷಿಯೋ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಿದೆ, ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ಅದರ ಆರ್ಥಿಕ ಹೊರೆ ಏನಾಗುತ್ತೆ ಅಂತ ನಮಗ್ ತಿಳಿಸಿದೆ. 40 ಭಾಗ ಯೋಜನೆಯ ಖರ್ಚನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸಿದ್ದಾರೆ. 1,51,000 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಸುಮಾರು 91 ಕೋಟಿ ರೂಪಾಯಿಗಳು ಮಾತ್ರ ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. 60,000 ಕೋಟಿ ಹೊರೆನ ಇವತ್ತು ರಾಜ್ಯ ಸರ್ಕಾರಗಳು ತುಂಬಬೇಕಾಗ್ತಾ ಇದೆ ಸಭಾಧ್ಯಕ್ಷರೇ. 125 ದಿನ ಅಂತ ಇವ್ರೇನ್ ಹೇಳ್ತಾರೆ, ಆ 125 ದಿನದಲ್ಲಿ ಸುಮಾರು 70 ದಿನ ಮಾತ್ರ ಇವ್ರದ್ದು, ಮಿಕ್ಕಿದ 55 ದಿನ ರಾಜ್ಯ ಸರ್ಕಾರಗಳು ಸಭಾಧ್ಯಕ್ಷರೇ. ಇದು ಯಾವ ರೀತಿಯಾದಂತ ನ್ಯಾಯ? ಹಿಂದೆ ಇದ್ದಂತ MGNREGA ಬಿಲ್ ಅಲ್ಲಿ ನಾವು ಜನಕ್ಕೆ ಏನ್ ಕೊಡ್ತಾ ಇದ್ವಿ ಕೂಲಿ, 100ಕ್ಕೆ 100 ಕೂಲಿನ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು ಸಭಾಧ್ಯಕ್ಷರೇ. ಇವತ್ತು ರಾಜ್ಯ ಸರ್ಕಾರ ಕೊಡ್ತಾರೆ. ಅದನ್ನು ಕೂಡ ನಾವು ಒಪ್ಕೊಂಡ್ರೆ ಇವ್ರು ತಂದಿರ್ತಕ್ಕಂಥ ಕಾಯ್ದೆ ಅಡಿಯಲ್ಲಿ ಏನು 1,51,000 ಕೋಟಿ ರೂಪಾಯಿಗಳನ್ನ ನಾವಿವತ್ತು ನರೇಗಾಗಿಟ್ಟಿದೀವಿ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಅದು ಯಾರಿಗೆ ಸಾಕಾಗುತ್ತೆ? 125 ದಿನ ಉದ್ಯೋಗ ಕೊಡ್ತಾರೆ, ನಿಮ್ಮ ಹತ್ರ ಕಾಸು ಎಲ್ಲಿದೆ ಸಭಾಧ್ಯಕ್ಷರೇ? ಒಂದು ಅಂಕಿಅಂಶನ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ದೇಶಾದ್ಯಂತ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಉದ್ಯೋಗ ಚೀಟಿಗಳು ಎಷ್ಟಂತಂದ್ರೆ, ಜಾಬ್ ಕಾರ್ಡ್ಸ್ ನಾವು ಎಷ್ಟು ಕೊಟ್ಟಿದೀವಿ ಅಂತಂದ್ರೆ 15,57,000 ಜಾಬ್ ಕಾರ್ಡ್ಗಳನ್ನ
ಇವತ್ತು 57 ಲಕ್ಷ ಜಾಬ್ ಕಾರ್ಡ್ಗಳನ್ನ ಇವತ್ತು ನಾವು ದೇಶಾದ್ಯಂತ ಕೊಡ್ತೀವಿ ಸಭಾಧ್ಯಕ್ಷರು. ಸಕ್ರಿಯವಾಗಿರ್ತಕ್ಕಂಥ ಜಾಬ್ ಕಾರ್ಡ್ ಸಭಾಧ್ಯಕ್ಷರೇ 8,65,00,000 ಸಕ್ರಿಯವಾಗಿ ಜನ ಬಳಸ್ತಾ ಇರ್ತಕ್ಕಂಥ ಜಾಬ್ ಕಾರ್ಡ್ ಇವೆ ಸಭಾಧ್ಯಕ್ಷರೇ. ಅದರಲ್ಲಿ ಉದ್ಯೋಗ ಪಡ್ಕೊಂಡಂತವ್ರು, ಉದ್ಯೋಗದ ಅವಕಾಶ ತಗೊಂಡಿರ್ತಕ್ಕಂಥವ್ರು, ಸೌಲಭ್ಯ ತಗೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತಂದ್ರೆ 5 ಲಕ್ಷ ಕುಟುಂಬಗಳು ಇವತ್ತು ಜಾಬ್ ಕಾರ್ಡ್ಗಳ ಮುಖಾಂತರ ಕೆಲಸ ಮಾಡ್ತಾ ಇವೆ ಸಭಾಧ್ಯಕ್ಷರೇ. ಇವತ್ತು ಬರೀ ಆ 5 ಲಕ್ಷ ಕುಟುಂಬಗಳನ್ನ 5 ಕೋಟಿ ಕುಟುಂಬಗಳನ್ನ ನಾವು ತಗೊಂಡ್ರು. ಆಕ್ಟಿವ್ ಜಾಬ್ ಕಾರ್ಡ್ಸ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಬ್ ಕಾರ್ಡ್ಸ್ ಇರ್ತಕ್ಕಂಥ 5 ಕೋಟಿ ಕುಟುಂಬಗಳನ್ನ ತಗೊಂಡ್ರೆ ಒಂದು ಯೂನಿಟ್ಗೆ 650 ರೂಪಾಯಿ, ಕೂಲಿಗೆ 370 ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ, ಮೆಟೀರಿಯಲ್ಗೆ 280 ರೂಪಾಯಿ ಲೆಕ್ಕದಲ್ಲಿ ತಗೊಂಡು ಯೂನಿಟ್ಗೆ 650 ರೂಪಾಯಿ ಅಂತ ತಗೊಂಡ್ರೆ 50 ದಿನ ಉದ್ಯೋಗ ಕೊಡಕ್ಕೆ 5 ಕೋಟಿ ಮನೆಗಳೇನಿವೆ, 5 ಕೋಟಿ ಮನೆಗಳಿಗೆ 50 ದಿನ ನೀವು ಅಧಿಕಾರದ ಆಸೆಗಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ ಅಧಿಕಾರದ ಆಸೆಗಾಗಿ ಭ್ರಷ್ಟ ಪಕ್ಷ ಸೇರಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.